ಅವ್ರನ್ನ ಯಾರು ಕೇಳೋದೇ ಇಲ್ಲ, ಯಾರಿಗೂ ಗೊತ್ತೂ ಆಗಲ್ಲ. ಅದು ನಾವೇನೋ ಹಿಡ್ಕೊಂಡು ಕೇಳಕ್ರೆ ನಿನ್ನ ಕೆಲಸ ನೀನು ಮಾಡಯ್ಯ ಅಂತ ಹೇಳ್ತಾರೆ. ಹಿಂಗೋಗಿ ಆಟ ಹೋದ ಈಗ ಬುಟ್ಟಣ ಬಂದ ಅನ್ನೋ ಥರ ಮಾಡಕ್ ಹೋಗ್ಬೇಡಿ. ಎಲ್ಲ ಬರೀ ಹಿಂದಿ ಕನ್ನಡನೇ ಬರಲ್ಲ ಅವ್ರು ಮಾತಾಡಕ್ಕೆ, ಅಂಥವ್ರು ಆಟೋ ಓಡಿಸ್ತಾರೆ ಸರ್. ವೈಟ್ ಫೀಲ್ಡ್ ಕಡೆ, ಕೇರ್ಪುರಂ ಸೈಡು, ಕಲ್ಕೆರೆ ಕಡೆ, ಅವ್ರ ಕಡೆ ಎಲ್ಲ ಬರೀ ಹಿಂದಿಯವರೇ ಓಡಿಸ್ತಿರೋದು. ಯಾಕಂದ್ರೆ ಓಲಾ ಓಬರ್ ಎಲ್ಲ ರೇಟ್ಗೆಲ್ಲ ಚೆನ್ನಾಗಿಲ್ಲ. ಅಂದ್ರೆ ನಮ್ಮ ಗಾಡಿ EMI ಅದು ಇದು ಎಲ್ಲ ಕಟ್ಕೊಂಡು ಅದ್ರಲ್ಲಿ ಏನು ಮಿಕ್ಕಿರೋದು ಏನು ಉಳಿತಲ್ಲ, ಬೇರೆ ಹತ್ರ ಸಾಲ ಮಾಡ್ಕೊಂಡು EMI ಕಟ್ತಾ ಇದ್ದೀವಿ. 273 ರೂಪಾಯಿ ಕೊಡ್ತಿದ್ದೇನೆ. ಅದರಲ್ಲಿ 3 ಕಿಲೋಮೀಟರ್ ಪಿಕಪ್ ಮಾಡಬೇಕು ನಾವು, 15 ಕಿಲೋಮೀಟರ್ ಡ್ರಾಪ್ ಇದೆ. ಇವಾಗ ನಮ್ಗೆ ಅದ್ರಲ್ಲಿ ಏನು ಸಿಗುತ್ತೆ ಸರ್? ಅದು ಸರ್, ಇದು ಹೊರಗಡೆ ಬಂದು ಆಟೋ ಓಡಿಸ್ತಿದಾರಲ್ಲ ಡ್ರೈವರ್ಸ್ಗಳು, ಇದಕ್ಕೆಲ್ಲ ಗುಮ್ಮಕ್ಕೆ ಯಾರು ಕೊಡ್ತಿದ್ದಾರೆ, ಎಲ್ಲಿಂದ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ. ಮೊದಲು ಗಾಡಿಗಳು, ಹೊಸ ಗಾಡಿಗಳು ಬರಬೇಕಂದ್ರೆ ಸರ್ಕಾರದಿಂದ ಕರೆಕ್ಟಾಗಿ ಇಷ್ಟು ಪರ್ಮೆಂಟು ಅಂತ ಘೋಷಣೆ ಮಾಡ್ತಿದ್ರು. 5,000 ಪರ್ಮೆಂಟ್ ಬಿಡ್ತಾ ಇದ್ದೀವಿ, ಇಲ್ಲ 3,000 ಪರ್ಮೆಂಟ್ ಬಿಡ್ತಾ ಇದ್ದೀವಿ, ಈ ಥರ ನಾವು ಡ್ರೈವರ್ಸ್ಗೆ ಹೆಲ್ಪ್ ಮಾಡ್ತಾ ಇದ್ದೀವಿ, ಬ್ಯಾಂಕಿಂದ ಲೋನ್ ಕೊಡಿಸ್ತೀವಿ ಎಲ್ಲ ಗೌರ್ಮೆಂಟೇ ಹೇಳ್ತಿತ್ತು. ಇವಾಗ ಒಬ್ಬ ಆಟೋ ಡ್ರೈವರ್ ಹೋಗಿ ಎಷ್ಟು ಗಾಡಿ ಬೇಕಾದ್ರೂ ತರ್ತಾನೆ, ಎಷ್ಟು ಗಾಡಿ ಬೇಕಾದ್ರೂ ತೊಗೊಂಬರ್ತಾನೆ. ತಂದು ಯಾರು ಓಡಿಸ್ತಾರೆ? ಇವಾಗ ಬೆಂಗಳೂರಲ್ಲಿ ಸುಮಾರು ನನ್ನ ಅನುಭವದಲ್ಲಿ ನೋಡೋದಾದರೆ ತುಂಬ ಜನ ಹಿಂದಿಯವರು ಇದ್ದಾರೆ. ಇಲ್ಲಿ ಎಲ್ಲ ಕಡೆ ಇರೋದು ಅವ್ರ ರಾಜ್ಯದವರು, ಅಲ್ಲಿ ಸ್ಥಳೀಕರಿಗೆಲ್ಲ ಗೊತ್ತಿರುತ್ತೆ ಅಂತೇಳಿ ನಮ್ಮ ಕಾನೂನು ಇರೋದು. ಇಲ್ಲಿ ಹೊರಗಡೆಯಿಂದ ಬಂದು ಆಟೋ ಓಡಿಸ್ತಾರೆ, ಅವ್ರನ್ನ ಯಾರು ಕೇಳೋದೇ ಇಲ್ಲ, ಯಾರಿಗೂ ಗೊತ್ತೂ ಆಗಲ್ಲ. ಅದು ನಾವೇನೋ ಹಿಡ್ಕೊಂಡು ಕೇಳಕ್ರೆ ನಿನ್ನ ಕೆಲಸ ನೀನು ಮಾಡಯ್ಯ ಅಂತ ಹೇಳ್ತಾರೆ. ಅದು ಬೆಳೆಸಿರೋರೇ ಹೇಳ್ತಾರೆ. ಸುಮಾರು ಈಗ ಬಾಣಸುವಾಡಿ ಈ ಕಡೆ ಎಲ್ಲ ಹೋದರೆ ಸೆಟ್ಗಳೇ ಇದ್ದಾವೆ ಸುಮಾರು. ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲೆಲ್ಲ ಹಾಕಿದ್ದಾರೆ, ಫೇಸ್ಬುಕ್ಕು ಅಲ್ಲಿ ಇಲ್ಲೆಲ್ಲ ಸುಮಾರು ಜನ ಡ್ರೈವರ್ಗಳು ಹಿಡಿದು ಹಾಕಿದ್ದಾರೆ. ಈ ಆಟೋಗಳು ನಿಲ್ಲಿಸ್ಕೊಂಡಿದ್ದಾರೆ, ಈ ಥರ ಮಾಡ್ತಿದ್ದಾರೆ. ಈ ಬ್ಯಾಟ್ರಿ ಗಾಡಿಗಳು ಅವರೇ ಓಡಿಸೋರೆಲ್ಲ ಹಿಂದಿ ಹುಡುಗ್ರೆ, ಏನಂದ್ರೆ ಏನೂ ಗೊತ್ತಿರಲ್ಲ. ಇದ್ರ ಬಗ್ಗೆ ಆಟೋ ಯೂನಿಯನ್ ಅವ್ರಿಗೆ ಗೊತ್ತಾ ಈ ವಿಚಾರ? ಗೊತ್ತಿದೆಯೋ ಗೊತ್ತಿಲ್ಲೋ, ಗೊತ್ತಿದ್ರು ಅವ್ರೇನು ಮಾಡೋ ಪರಿಸ್ಥಿತಿಲಿ ಇರಲ್ಲ. ಪ್ರತಿಯೊಂದು ಗೊತ್ತಿರ್ತದೆ, ಗೊತ್ತಿದ್ರು ಅವರು ಏನು ಮಾಡೋಕ್ಕಾಗದ ಪರಿಸ್ಥಿತಿಲಿ ಅವರು ಇರ್ತಾರೆ. ಅವರೇ ಆದ ಇದರಲ್ಲಿ ಅವ್ರು ಇರ್ತಾರೆ, ಬೇರೆ ಏನೋ ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ. ಅವರು ಎಷ್ಟು ಅಂತ ಆಟೋಗಳು ಹಿಡಿತಾರೆ, ತಗೋಗಿ ಸಡ್ಗಾಕ್ತಾರೆ ಅವರು. ಕೆಲವರು ಸರ್ಕಾರ ಮತ್ತು ಕೆಲವು ಸಿನಿಮಾ ಇನ್ನಂತರ ಪ್ರತಿಭಟನೆ ಅಂತ ಬಂದರೆ ಆಟೋದವ್ರು ಮೊದಲಾಗಿ ಆಟೋದವ್ರು ಹೋಗ್ತಾರೆ. ಒಂದು ಪ್ರಚಾರಕ್ಕಾಗಲಿ ಒಂದು ಪ್ರತಿಭಟನೆಗಾಗಿ ಆಟೋದವರು ಹೋಗ್ತಾರೆ. ಬಟ್ ಈ ವಿಚಾರದಲ್ಲಿ ಆಟೋದವ್ರಿಗೆ ಸಂಬಂಧಪಟ್ಟಂತೆ ಯಾರು ತಲೆ ಕೆಡಿಸ್ಕೊಳ್ಳೋದು? ಆಟೋ ವಿಚಾರವಾಗಿ ಆಟೋ ಚಾಲಕರು ಇಂದ ಬದುಕಿರ್ತಕ್ಕಂಥ ಆಟೋ ಚಾಲಕರಿಂದ ಹೆಸರು ಮಾಡಿ ಆಟೋ ಚಾಲಕರಿಗೆ ಒಳ್ಳೇದು ಮಾಡ್ತೀವಿ ಅಂತ ಬಂದು ಅವ್ರನ್ನ ಕೈಲಿ ಹಾಯ್ಕೊಂಡು ಅವರಿಂದ ಬೆಳೆದಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಎಲ್ಲ ಜನಕ್ಕೂ ಗೊತ್ತಿದೆ. ಇವಾಗ ಏನಾದ್ರು ಒಂದು ಪಬ್ಲಿಸಿಟಿ ಮಾಡಬೇಕು, ಆಟೋಯಿಂದ ಬ್ಯಾನರ್ ಹಾಕ್ತಾರೆ. ಯಾವುದೇ ನ್ಯೂಸ್ಗಿಂತ ಫಾಸ್ಟಾಗಿ ಹೋಗೋ ವಿಚಾರ ಅಂದರೆ ಆಟೋ ಚಾಲಕರ ಹತ್ರ. ಒಬ್ಬ ಡ್ರೈವರಿಗೆ ಒಂದು ವಿಚಾರ ಗೊತ್ತಾದರೆ ಒಂದು ದಿವಸದಲ್ಲಿ, ಕಮ್ಮಿ ಅಂದರೆ ಒಂದು ದಿವಸದಲ್ಲಿ ಎಷ್ಟು ಚಾಲಕರಿದ್ರೆ ಎಲ್ರಿಗೂ ಹರಡ್ಕೊಳ್ಳುತ್ತದು. ನ್ಯೂಸ್ ಬರೋದು ಲೇಟ್ ಆದ್ರೂ ಅಷ್ಟು ಫಾಸ್ಟಾಗಿ ಮಾಡತಕ್ಕಂಥವ್ರೆ ಈ ಆಟೋ ಚಾಲಕರು. ಕಷ್ಟಪಡ್ತಾರೆ, ಕಷ್ಟಪಟ್ಟರೆ ಅವ್ರಿಗೆ ಬೆಲೆ ಇಲ್ಲ ಸರ್. ಕಷ್ಟಪಡೋದಕ್ಕೆ ಬೆಲೆನೂ ಸಿಗ್ತಾಯಿಲ್ಲ. ಅದರಿಂದ ಭಾಳ ರೋಸ್ ಹೋಗೋ ಡ್ರೈವರ್ಗಳು ಏನೂ ಮಾಡೋಕ್ಕಾಗದೆ ಅಸಹಾಯಕತೆಯಿಂದ ಆಟೋ ಓಡಿಸಿ ಜೀವನ ಮಾಡಬೇಕು, ಮಾಡ್ತಿದ್ದಾರೆ. ಸೊ ಈ ಸಭೆಗೆ ಸರ್, ಮುಂದೆ 23 ಸಭೆಗೆ ನಿಮ್ಮ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್ಕಾರಕ್ಕಾಗಲಿ ರಾಜ್ಯ ಸಂಚಾರ ಇಲಾಖೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವುದ್ರ ಬಗ್ಗೆ ಸರ್? ಈ 23 ತಾರೀಕು ಏನು ದರ ಏನು ಹೆಚ್ಚು? ಏನೇ ಸರ್, ಏನೇ ಮಾಡಿದ್ರು, ಯಾವುದೇ ಮಾಡಿ ಯಾವುದೇ ಥರ ಮಾಡಿದ್ರು ಸರ್ಕಾರದಿಂದ ನಮಗೆ ಪ್ರತಿಫಲ ಸಿಗೋ ಥರ ಮಾಡಿ. ಹಿಂಗೋಗಿ ಆಟದ ಹೋದ ಈಗ ಬುಟ್ಟಣ ಬಂದ ಅನ್ನೋ ಥರ ಮಾಡೋಕ್ಕೆ ಹೋಗ್ಬೇಡಿ. ಏನೇ ಮಾಡಿದ್ರು ನಮ್ಮ ಸರ್ಕಾರದಿಂದ ನಮಗೇನಾದ್ರು ಪ್ರತಿಫಲ ಸಿಗೋ ಥರ ಮಾಡಿಕೊಡಿ ಅಷ್ಟೇ. ಏನೇ ಮಾಡಿದ್ರು ಭಗವಂತನ ಮೇಲ್ಗಡೆ ನೋಡ್ತಾ ಇರ್ತಾನೆ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ರಿಗೋಸ್ಕರ ಮಾಡೋಕ್ಕೆ ಹೋಗಬೇಡಿ. ನಮ್ಮ ಡ್ರೈವರ್ಗೋಸ್ಕರ ಮಾಡ್ತಿದ್ರೆ ನಮ್ಮ ಡ್ರೈವರ್ಗೋಸ್ಕರ ಅಂತಲೇ ಮಾಡಿ. ಹೋಗೋದು ಆಟಕ್ಕೆ ಹೋದ ಥರ ಹೋಗ್ಬಿಟ್ಟು ಊಟಕ್ಕೆ ಮಾಡ್ಕೊಂಡು ಬಂದೋ ಥರ ಮಾಡೋಕ್ಕೆ ಹೋಗಬೇಡಿ ಅಂತ ಕೇಳ್ಕೊತೀವಿ ಅಷ್ಟೇ ಸರ್. ಸರ್ ಏನು ಹೇಳ್ತೀರಾ ಸರ್? ಏನಿಲ್ಲ ಸರ್, ಇದರ ಸ್ವಾರ್ಥ ಏನು ಇರಬಾರ್ದು. ಬರೀ ಇವತ್ತು ಹೇಳೋದು ಮತ್ತು ನಾಳೆ ಅದೇ ಇದು ಮಾಡೋದು ಮಾಡಬಾರ್ದು. ಇವತ್ತೇನು ಕಾನೂನು ಮಾಡ್ತಾರೋ ಅದೇ ಥರನೇ ಇರಬೇಕು ಸರ್. ಏನು ಮುಂದಿನ ದಿನಗಳ ಏನು ಕಾನೂನು ಆಗುತ್ತೆ ಅದೇ ಥರ ಇರಬೇಕು. ಅದೇ ಥರ ಇರಬೇಕು. ಈಗ ಪ್ರತಿಭಟನೆಗೋಸ್ಕರ ಇದನ್ನು ತಣ್ಣಗೊಳಿಸೋಣ ಅಂದ್ಬಿಟ್ಟು ಅವರೊಂದು ಹೇಳಿಕೆ ಕೊಡೋದು ಮತ್ತು ಅದೇ ಥರ ಮಾಡೋದಾದರೆ ಏನಕ್ಕೋಸ್ಕರ ಮಾಡಬೇಕು? ಇದನ್ನು ಮಾಡಿದ್ರು ವೇಸ್ಟ್. ಅದನ್ನು ಮಾಡಬೇಡಿ. ದರ ಸರಿಯಾಗಿದೆ, ಬಟ್ ಮುಂದಿನ ದಿನಗಳಲ್ಲಿ ನೋಡ್ಕೊಂಡು ಅದೇನು ಹೆಚ್ಚಿಗೆ ಆಗುತ್ತೋ ಅದು ಮಾಡಲೇಬೇಕಾಗುತ್ತೆ. ಈಗ ನವೆಂಬರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಿದ್ದಾರೆ. ಅದೇ ಆಟೋದವರೇ ಎಲ್ಲ ಕಡೆ ಕರ್ನಾಟಕ ರಾಜ್ಯೋತ್ಸವ ಮಾಡೋದ್ರಲ್ಲಿ ಫಸ್ಟ್ ಇದ್ದಾರೆ. ಹೌದು. ಅದೇ ಕರ್ನಾಟಕ ರಾಜ್ಯೋತ್ಸವ ಮಾಡಬೇಕಾದ್ರೆ ಈ ಹಿಂದಿಯವರೆಲ್ಲ ಬಂದ್ಬಿಟ್ಟು ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕೆ ಏನಾದ್ರು ತೊಂದರೆ ಕೊಡ್ತಿದ್ದಾರಾ? ಏನಿಲ್ಲ, ಆ ಥರದ್ದು ಯಾವುದು ಮಾಡಿಲ್ಲ. ಆ ಥರ ಯಾವುದು ಮಾಡೋಕ್ಕೆ ಬರಲ್ಲ. ಕನ್ನಡಿಗರ ಸಾರ್ವಭೌಮರು ಆ ಸಾರ್ವಭೌಮ ಇರಬೇಕಾದ್ರೆ ಅವ್ರಿಗೆ ಹೆಂಗೆ ಇವರು ಆಟೋಗಳು ಕೊಡ್ತವ್ರೆ? ಅದನ್ನ ಯಾಕೆ ಅದು ಯಾರ ಕಡೆಯಿಂದ ಬರ್ತದೆ ಅನ್ನೋದು ಗೊತ್ತಿಲ್ಲ ಸರ್. ಒಟ್ಟಿನಲ್ಲಿ ಯಾಕೆ ಯೂನಿಯನ್ನರು ಗೊತ್ತಿರಬೇಕು. ನಿಮ್ಮ ಚಾನಲಲ್ಲೇ ಹೋಗಿ ಟ್ರೈ ಮಾಡಿ. ಕೇರ್ಪುರಮು, ವೈಟ್ ಫೀಲ್ಡು ಅಲ್ಲೆಲ್ಲ ಹೋಗಿ ಟೆಸ್ಟ್ ಮಾಡಿ. ಯಾವ್ದಾದ್ರು ಒಬ್ಬ ಕನ್ನಡ ಆಟೋ ಸಿಕ್ಕರೂ ಸರಿ. ಎಲ್ಲ ಬರೀ ಹಿಂದಿ ಕನ್ನಡನೇ ಬರಲ್ಲ ಅವ್ರು ಮಾತಾಡೋಕ್ಕೆ, ಅಂಥವ್ರು ಆಟೋ ಓಡಿಸ್ತಾರೆ ಸರ್. ವೈಟ್ ಫೀಲ್ಡ್ ಕಡೆ, ಕೇರ್ಪುರಂ ಸೈಡು, ಕಲ್ಕೆರೆ ಕಡೆ, ಅವ್ರ ಕಡೆ ಎಲ್ಲ ಬರೀ ಹಿಂದಿಯವರೇ ಓಡಿಸ್ತಿರೋದು. ಸರಿ, ಏನಿಲ್ಲ, ಕಿಲೋಮೀಟರ್ಗೆ 5 ರೂಪಾಯಿ ಜಾಸ್ತಿ ಆಗ್ತದೆ ಮಾಡಬೇಕು ಅಂತ ಮಾಡ್ಬೇಕಂತ
ಯಾಕಂದರೆ ಇವಾಗ ಓಲಾ ಒಬ್ಬರ್ ಎಲ್ಲ ರೇಟ್ಗೆಲ್ಲ ಚೆನ್ನಾಗಿಲ್ಲ ಅಂದರೆ ನಮ್ಮ ಗಾಡಿ EMI ಅದು ಇದು ಎಲ್ಲ ಕಟ್ಕೊಂಡು ಅದರಲ್ಲಿ ಏನು ಮಿಕ್ಕಿರೋದು ಏನು ಉಳಿತಲ್ಲ ಬೇರೆ ಹತ್ರ ಸಾಲ ಮಾಡ್ಕೊಂಡು EMI ಕಟ್ತಾ ಇದ್ವಿ. ಇವಾಗ ಓಲಾ ಒಬ್ಬರ್ ನೋಡಿ, ಓಲಾದಲ್ಲಿ ಅಲ್ಲಿಂದ ಏರ್ಪೋರ್ಟಿಂದ ಪಿಕಪ್ ಮಾಡಿ ಇಲ್ಲಿ ತಂದುಬಿಟ್ರೆ 1000 ಬಿಲ್ ಮಾಡಿದ್ರೆ ಅವನೇ 500 ರೂಪಾಯಿ ತೊಗೊತಾರೆ. 7 ಸೀಟರ್ ಗಾಡಿ ಇದೆ, ಅವ್ರು ಕೊಡೋ ಕಿಲೋಮೀಟ್ರಿಗೆ ನೋಡಿ ಸರ್, ಇವಾಗ ಎಷ್ಟಾಗುತ್ತೆ ಅದು 273 ರೂಪಾಯಿ ಕೊಡ್ತಿದ್ದೇನೆ. ಅದರಲ್ಲಿ 3 ಕಿಲೋಮೀಟರ್ ಪಿಕಪ್ ಮಾಡ್ಬೇಕು ನಾವು, 15 ಕಿಲೋಮೀಟರ್ ಡ್ರಾಪ್ ಇದೆ. ಇವಾಗ ನಮ್ಗೆ ಅದ್ರಲ್ಲಿ ಏನು ಸಿಗುತ್ತೆ ಸರ್? ಈ ಟ್ರಾಫಿಕಲ್ಲಿ ಓಡಾಡೋಕ್ಕಾಗುತ್ತೆ ನಮಗೆ? ಇವಾಗ 2 ಅವರ್ ಬೇಕು ಇವಾಗ ನಾವು ಅದು 15 ಕಿಲೋಮೀಟರ್ ಡ್ರಾಪ್ ಮಾಡ್ಬೇಕಂದ್ರೆ ಸರ್. ಇದು ಓಲಾ ಊಬರಿಂದ ತೊಂದರೆ ಆಗ್ತಿದೆ. ಕರೆಕ್ಟಾಗಿ ಅವ್ರು ನಮಗೆ ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ನಮಗೇನು ತೊಂದರೆ ಆಗಲ್ಲ. ಅವರು ಆಮೇಲೆ ಅದು ಇದು ರಾಪಿಡೋ ಬೇರೆ ಬೈಕ್ದು, ಅದರಿಂದನೂ ನಮ್ಮ ಆಟೋ ಚಾಲಕರಿಗಾಗಲಿ ನಮ್ಮ ಡ್ರೈವರ್ಗಳಿಗಾಗಲಿ ಅದರಿಂದನೂ ತುಂಬ ತೊಂದರೆ ಆಗ್ತಿದೆ ಸರ್. ಇದರಿಂದನೂ ರಾಪಿಡೋಯಿಂದನೂ ತುಂಬ ತೊಂದರೆ ಆಗ್ತಿದೆ. ಅವ್ರು ಗೌರ್ಮೆಂಟ್ ಒಂದು ಕರೆಕ್ಟಾಗಿ ಒಂದು ಫಿಕ್ಸ್ ರೇಟ್ ಮಾಡಿದ್ರೆ ನಮ್ಗೆ ಯಾವ ತೊಂದರೆ ಆಗಲ್ಲ. ನೀವು ಓಲಾ ಉಬರ್ ಮಾಡ್ತಿರ್ಬೇಕಾದ್ರೆ ಅಲ್ಲಿನ ಆಫೀಸ್ಗಳ ಮುಖಾಂತರ ನಿಮ್ಗೆ ಏನಾರು ಇದು ಮಾಡ್ತೀರಾ? ನಿಮಗೆ ಕೇಳ್ಕೊಂತೀರಾ? ಯಾಕೆ ನಾವು ಇದು ಮಾಡಿರ್ತೀವಿ, 2 ವೀಲರ್ ಕೊಡ್ತೀರಾ? ಇಲ್ಲ ಕೇಳಿ ನಾವೇನಂದ್ರೆ ಇಲ್ಲಿ ಸುಮಾರು ಸಲ ಇದು ಹೋರಾಟಕ್ಕೆಲ್ಲ ಇದು ಮಾಡಿದ್ದಾರೆ ಸರ್. ನಾವೆಲ್ಲ ಬಂದಿದ್ವಿ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಿಲ್ಲ ಸರ್. ಅಷ್ಟೇ ಹೇಳ್ತಾರೆ, ಮಾಡ್ತೀವಿ ಅಂತ ಹೇಳ್ತಾರೆ, ಹೋಗ್ತಾರೆ ಸರ್. ಅದು ಬಿಟ್ಟರೆ ಮತ್ತೇನು ಮಾಡ್ತಾ ಇಲ್ಲ ಸರ್. ಭಾಳ ತೊಂದರೆ ಆಗ್ತಾ ಇದೆ ಸರ್. ನಾವೆಲ್ಲ ಲಕ್ಷ ಸರ್, ಇವಾಗಿರೋ ಪರಿಸ್ಥಿತಿಗೆ 1500 ದುಡಿಬೇಕಂದ್ರೆ ಕಷ್ಟ ಆಗ್ತಿದೆ ಸರ್. ಇವಾಗ ಆ ಥರ ಪರಿಸ್ಥಿತಿ ಆಗ್ತಾ ಇದೆ. ಇವಾಗ ಮುಂಚೆ ಪರವಾಗಿರಲಿಲ್ಲ, ಇವಾಗ ಈ ರಾಪಿಡ ಬಂದಮೇಲೆ ಫುಲ್ ಎತ್ಕೊಟ್ಟು ಹೋಗ್ಬಿಟ್ಟಿದೆ ಎಲ್ಲನೂ. ಇವಾಗ ನಾವು ಲಕ್ಷಾನ ಗಂಟ್ಲಿ 10 ಲಕ್ಷ ಬಂಡವಾಳ ಹಾಕ್ಬಿಟ್ಟು ನಾವು ಕಾರ್ಗಳೆಲ್ಲ ಹಾಕ್ಕೊಂಡಿರ್ತೀವಿ. ಇವರು 50,000 ಲಕ್ಷ ರೂಪಾಯಿ ಬೈಕ್ ತೊಗೊಂಬಂದ್ಬಿಟ್ಟು ಅದರಿಂದ ಭಾಳ ತೊಂದರೆ ಆಗ್ತಿದೆ ಸರ್ ನಮಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.